ಇನ್ನು ಕಾಂಗ್ರೆಸ್ನಲ್ಲಿ ಏನೇನು ಬೆಳವಣಿಗೆಗಳಾಗ್ತಾ ಇದೆ. ಈಗ ಡಿನ್ನರ್ ಮೀಟಿಂಗ್ ಅಂತ ಆದ ತಕ್ಷಣ ಕೆಲವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಸೇರ್ತಾರೆ. ಈಗ ಮೊನ್ನೆ ಮುಖ್ಯಮಂತ್ರಿಗಳದ್ದಾಯಿತು, ನಿನ್ನೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರದ್ದಾಯಿತು. ಅದೆಲ್ಲ ಆದಮೇಲೆ ಇವತ್ತು ಮತ್ತೆ ಬೆಳಗ್ಗೆ CM ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ಆಪ್ತರ ಜೊತೆಗೆ CM ಬ್ರೇಕ್ಫಾಸ್ಟ್ ಮಾಡಿದ್ದಾರೆ. ಆಪ್ತ ಶಾಸಕರು ಸಚಿವರು ಕೂಡ ಇದ್ದರು. ನಿನ್ನೆ DK ಡಿನ್ನರ್, ಇವತ್ತು ಬೆಳಗ್ಗೆ CM ಬ್ರೇಕ್ಫಾಸ್ಟ್. ಅಂದರೆ ಹಿಂಗೆ ಒಬ್ಬರು ಸೇರಿದ್ರು ಅಂತ ಸೇರುವಂಥದ್ದು ಈ ಅಧಿವೇಶನ ಸಂದರ್ಭದಲ್ಲಿ ಸೇರೋದೇನು ದೊಡ್ಡ ಸಂಗತಿ ಅಲ್ಲ. ಆದರೆ ಈಗ ಯಾವ ಕಾರಣದಿಂದ ಸೇರಿದರೂ ಕೂಡ ಅದೊಂದು ದೊಡ್ಡ ಸುದ್ದಿನೇ. ಹೀಗಾಗಿ ಬಹಳಷ್ಟು ಜನ ಸೇರಿದ್ರು, ಚರ್ಚೆ ಮಾಡಿದ್ರು. ಚರ್ಚೆ ಮಾಡಿರ್ತಾರೋ ಬಿಟ್ಟಿರ್ತಾರೋ ಪ್ರಶ್ನೆ ಬೇರೆ. ಆದರೆ ಈ ಏನಾದರೂ ಸೇರ್ಕೊಂಡು ಒಂದಿಷ್ಟು ಮಾತಾಡಿದ್ರು ಅಂದ ತಕ್ಷಣ ಅದಕ್ಕೆ ರೆಕ್ಕೆ ಪುಕ್ಕ ಬರುವಂಥದ್ದು ಕೂಡ ನಿಶ್ಚಿತ. ಇನ್ನು ಕೆಲವ್ರನ್ನ ಇದಕ್ಕೆ ಸಂಬಂಧಪಟ್ಟಂಗೆ ಕೇಳಲಾಯಿತು, ಏನು ನೀವೇನಾದರೂ ಹೋಗಿದ್ರಾ, ಏನು ಕತೆ ಅಂತ ಹೇಳಿದ್ರೆ, ಇಲ್ಲ CM ಕರೆದಿದ್ದರು, ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ ಅಷ್ಟನ್ನೇ ಅನ್ನುವಂಥ ಮಾತನ್ನು ಭೈರತಿ ಸುರೇಶ್ ಹೇಳಿದ್ದಾರೆ. ಭೈರತಿ ಸುರೇಶ್ ಕೇಳಿ CM ಅವರ ಕಟ್ಟ ಬೆಂಬಲಿಗ. ನಾನು, ಲಕ್ಷ್ಮೀ ಹೆಬ್ಬಾಳ್ಕರ್, ನಂಜೇಗೌಡರು, ಪೊನ್ನಣ್ಣ, ಹೀಗೆ ಒಂದೆರಡು ಜನ ಬ್ರೇಕ್ಫಾಸ್ಟಿಗೆ ಬಂದಿದ್ವಿ, ವಿಶೇಷತೆ ಏನಿಲ್ಲ, ಯಾವ ಮೀಟಿಂಗೂ ಇಲ್ಲ ಅಂತ ಕೂಡ ಭೈರತಿ ಸುರೇಶ್ ಹೇಳಿದ್ದಾರೆ. ಬಂದಿದ್ರಿ ನಾನು, ಲಕ್ಷ್ಮೀ ಹೆಬ್ಬಾಳ್ಕರು, ಪೊನ್ನಣ್ಣ, ನಂಜೇಗೌಡರು ಎಲ್ಲ ತಿಂಡಿ ತಿನ್ನಕ್ ಬಂದ್ರಿ ಅಷ್ಟೇ. ಯಾವ ಮೀಟಿಂಗ್ ತಿಂಡಿ ತಿನ್ನಕ್ ಬಂದಿದ್ರಿ ನಾನು, ಲಕ್ಷ್ಮೀ ಹೆಬ್ಬಾಳ್ಕರು, ಪೊನ್ನಣ್ಣ, ನಂಜೇಗೌಡರು ಎಲ್ಲ ತಿಂಡಿ ತಿನ್ನಕ್ ಬಂದ್ರಿ ಅಷ್ಟೇ. ಯಾವ ಮೀಟಿಂಗ್ ಇವರ ಧಾಟಿ ಹೆಂಗಿತ್ತು ಅಂತಂದರೆ, ನಾವು ಒಂದು ಜನ ತಿಂಡಿ ತಿನ್ನಕ್ಕೆ ಬಂದ್ವಪ್ಪ ಅಂತ ಅಂದರೆ ತಿಂಡಿ ತಿನ್ನಕ್ಕೆ ಬರೋದು ಕೂಡ ಒಂದು ದೊಡ್ಡ ಸುದ್ದಿ ಆಗುತ್ತೆ ಅನ್ನುವಂಥದ್ದು ಅವ್ರಿಗೂ ಕೂಡ ಗೊತ್ತಿದೆ.